ಯಾರೇ ಏನೇ ಹೇಳಿದ್ರು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪರಿಷತ್ ಚುನಾವಣೆ ಏನು ಬರ್ತಾ ಇದೆ ಅದರಲ್ಲಿ ನಾವು ಏನು 5 ಸೀಟು ಜಿಲ್ಲಾ ಪರಿಷತ್ ಇದೆ, 17 ಸೀಟು ತಾಲೂಕ್ ಪಂಚಾಯತ್ ಇದೆ. ನಾವಿಬ್ರು ಹಂಚ್ಕೊಂಡು ಜೊತೆಯಲ್ಲಿ ಹೋದ್ರೆ 5-5 ಗೆಲ್ಲೋದು ಖಚಿತ, 17-17 ಗೆಲ್ಲೋದು ಖಚಿತ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಕಾಂಗ್ರೆಸ್ ಅವರು ಕೇವಲ 99 ಸೀಟ್ ಗೆದ್ಬಿಟ್ಟು ನಾವು ಇಂಡಿಯಾ ಅಲಯನ್ಸ್ ಅಲ್ಲಿ ಹೋಗ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಆಗ್ತೀವಿ, ನಮ್ಮ ಪಕ್ಷದಲ್ಲಿ NDA ಗೆದ್ದ ನಮ್ಮ ಮಿತ್ರ ಪಕ್ಷಗಳನ್ನ ಇವತ್ತು ಆಮಿಷ ಹೊಡಕ್ಕೆ ಹೊಡ್ತಾ ಇದ್ದಾರೆ. ಇವತ್ತು ನಿತೀಶ್ ಕುಮಾರ್ಗಿರ್ಬೋದು, ಚಂದ್ರಬಾಬು ನಾಯ್ಡುಗಿರ್ಬೋದು, ಇವರಿಗೆಲ್ಲ ಅವ್ರ ಕೈಯಲ್ಲಿ ಅವ್ರನ್ನ ಇಟ್ಕೊಳಕ್ಕಾಗಿಲ್ಲ. ಅವತ್ತಿಂದ ಇವತ್ತು ಅವ್ರಿಗೆ ಆಮಿಷ ಹೊಡೋದು, ನಾವು ನಿಮ್ಮನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ತೀವಿ, ನಾವು ನೀವು ಸ್ಪೀಕರ್ ಮಾಡ್ತೀವಿ ಅಂತ ಹೇಳ್ಕೊಂಡು ಹಿಂಬಾಗಲಿಂದ ಅಧಿಕಾರ ಹಿಡಿಯಲು ಇವತ್ತು ಹೋಗ್ತಾ ಇರೋ ಈ ಇಂಡಿಯಾ ಕೂಟಕ್ಕೆ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರು ಒಳ್ಳೆ ಪಾಠ ಕಲಿಸ್ತಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನಿದೆ ಅತಿ ಶೀಘ್ರದಲ್ಲೇ ಒಂದು 2-3 ತಿಂಗಳಲ್ಲೇ ನಮ್ಮದೇ ಆದ ಬಿಜೆಪಿ ಮತ್ತು JDS ಸರ್ಕಾರ ಅಧಿಕಾರಕ್ಕೆ ಬರೋದು ಖಚಿತ ಅಂತ ಹೇಳೋದಕ್ಕೆ ಕೂಡ ನಾನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ತಿಳ್ಕೊಂಡಿದ್ದಂಗೆ ನಮ್ಮ ರಾಜ್ಯದಲ್ಲೂ ಕೂಡ ಇವತ್ತು DK ಸುರೇಶ್ ಸೋಲ್ಬೇಕಂದ್ರೆ ಆ ಪಕ್ಷದಲ್ಲಿರೋ ಒಳ ಒಪ್ಪಂದಗಳೇ ಇವತ್ತು DK ಸುರೇಶ್ ಸೋತಿರೋದು. ಸಿದ್ದರಾಮಯ್ಯ ಅವರು ಇರ್ಬೋದು, ಜಮೀರ್ ಅಹಮದ್ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಇವರೆಲ್ಲ DK ಶಿವಕುಮಾರ್ನ ತುಳಿಬೇಕಂದ್ಬಿಟ್ಟು ಇವತ್ತು ಅಲ್ಲಿ ನಮ್ಮ ಪಕ್ಷದ ಡಾಕ್ಟರ್ ಮಂಜುನಾಥ್ ಅವರನ್ನ ಗೆಲ್ಲಿಸಿದ್ದಾರೆ. ಇವತ್ತು ಅವರಲ್ಲೇ ಒಳಗಡೆ ಬೂದಿ ತುಂಬಿದ ಕೆಂಡ ತರ ಇವತ್ತು ಕಾಂಗ್ರೆಸ್ ಪಾರ್ಟಿ ಕುದಿತಾ ಇದೆ. ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಪಾರ್ಟಿಯಿಂದ 50 ಜನ ಶಾಸಕರು ನಮ್ಮ ಕಡೆ ಬರೋದು ಖಚಿತ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಗಿ ಬಿಜೆಪಿ ಮತ್ತು JDS ಸರ್ಕಾರ ಆಗೋದು ಖಚಿತ ಅಂತ ಹೇಳೋದಕ್ಕೂ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನೀವು ನೋಡ್ತಾ ಇರ್ಬೋದು, ನಮ್ಮ ರಾಜ್ಯಕ್ಕೆ ನರೇಂದ್ರ ಮೋದಿ ಅವರು ಒಳ್ಳೆ ಪೋರ್ಟ್ಫೋಲಿಯೋ ಕೊಡ್ತಾ ಇದ್ದಾರೆ. 5